ನಮಸ್ಕಾರ. ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಏಂಜಲ್ ನಂಬರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು 3 ರಿಪೀಟೆಡ್ ಏಂಜಲ್ ನಂಬರ್ ಆಗಿರುತ್ತೆ. ಇದು ನೀವು ಅಡ ಇಟ್ಟಿರುವಂಥ ಗೋಲ್ಡ್ ಏನಿದೆ, ಅಂದರೆ ನೀವು ಚಿನ್ನ ಅಡ ಇಟ್ಟಿದ್ರೆ ಅದು ನಿಮಗೆ ತಗೊಳಕ್ಕಾಗ್ತಿರೋವಂಥ ಪರಿಸ್ಥಿತಿ ಇರ್ಬೋದು. ಇಲ್ಲ ಒಂದೊಂದು ಸರಿ ಹಾಗೆ ಆಗುತ್ತೆ, ನಾವು ಒಂದು ಸ್ವಲ್ಪ ಒಂದು ಸಣ್ಣ ವಸ್ತು ಕೂಡ ನಾವು ಅಡ ಇಟ್ಟಿದ ಮೇಲೆ ನಮಗದನ್ನು ತಗೊಳ್ಳೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದು ಏನಕ್ಕೆ, ಯಾವ ರೀತಿ ಇದೆಲ್ಲ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಏಂಜಲ್ ನಂಬರ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು, ಇದು ಯೂಸ್ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಪ್ರಯೋಜನಗಳಾಗುತ್ತೆ ಅನ್ನೋದನ್ನು ಕೂಡ ನಾನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿದರೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಗಳು ಬರೋದಿಲ್ಲ. ಹಾಗಾಗಿ ಸ್ಕಿಪ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಪಾಯಿಂಟ್ಗಳು ಮಿಸ್ ಆದಾಗ ನಿಮಗೆ ಅದ್ರ ಎಫೆಕ್ಟು ಕಡಿಮೆ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಕಮೆಂಟ್ ಮಾಡಿ. ನೀವು ಒನ್ ಟೈಮ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದು ನಿಮಗೆ ಎಷ್ಟೊಂದು ಕೆಲಸಗಳು ಮುಂದಕ್ಕೆ ಆಗುವಂಥ, ಅಂದರೆ ನಿಮ್ಮ ಮೈಂಡಲ್ಲಿ, ಮನಸ್ಸಲ್ಲಿ ನೀವು ಏನು ಆಸೆ ಇಟ್ಕೊಂಡಿದ್ದೀರ ಅದೆಲ್ಲ ನೆರವೇರುವಂಥ ಚಾನ್ಸಸ್ ಇರುತ್ತೆ. ಪ್ರತಿ ಸರಿ ನಮಗೆ ಏನೇ ಒಂದು ಒಳ್ಳೆ ಮೆಸೇಜ್ ನಮ್ಮವರೆಗೂ ರೀಚ್ ಆಗಿದೆ ಅಂದರೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಅದೇ ರೀತಿ ನಿಮ್ಮವರೆಗೂ ವಿಡಿಯೋ ತಲುಪಿದೆ ಅಂದರೆ ನಿಮಗೆ ಇದರಿಂದ ಯೂಸ್ ಆಗುತ್ತೆ ಅನ್ನೋದೇ ಅದರ ಅರ್ಥ. ಇನ್ನು ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ಏಂಜಲ್ ನಂಬರ್ಸ್ ಈ ರೀತಿ ಇದೆ. ನಾನು ಫಸ್ಟೇ ಹೇಳ್ತೀನಿ ನಿಮಗೆ. 444, 555, 888 ಈ ರೀತಿ ಇದೆ. ಈ 3 ನಂಬರ್ ನಾವು ಯಾಕೆ ಬರೀಬೇಕು ಅನ್ನೋಂಥ ಪ್ರಶ್ನೆ ಕೆಲವರಿಗಿರುತ್ತೆ. ಯಾಕೆಂದರೆ ಪ್ರತಿ ಸರಿ ನಾನು ಹೇಳಬೇಕಾದ್ರೆ 1 ಇಲ್ಲ 2 ನಂಬರ್ನ ಬರೀರಿ ಅಂತ ನಾನು ನಿಮಗೆ ಹೇಳ್ತಿದ್ದೆ. ಆದರೆ ಈ ಸರಿ ನೀವು 3 ನಂಬರನ್ನು ಬರೆಯೋದು ತುಂಬ ಬೇಗ ನಿಮಗೆ ರಿಸಲ್ಟ್ ಸಿಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು 444 ಅನ್ನುವಂಥ ನಂಬರು ನಾವು ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾವು ಒಂದು ವಸ್ತುನ ಪ್ಲೆಡ್ಜ್ ಮಾಡಿದಾಗ, ಅಂದರೆ ಗೋಲ್ಡನ್ನು ಪ್ಲೆಡ್ಜ್ ಮಾಡಿದಾಗ, ಅಂದರೆ ಅಡ ಇಟ್ಟಿದಾಗ, ಅದು ಗೋಲ್ಡೇ ಇರ್ಬೋದು ಇಲ್ಲ ಸಿಲ್ವರೇ ಇರ್ಬೋದು, ಯಾವುದಾದ್ರೂ ಒಂದು ವಸ್ತು, ಬೆಲೆ ಬಾಳುವಂಥ ವಸ್ತುವನ್ನು ನಾವು ಅಡ ಇಟ್ಟು ದುಡ್ಡನ್ನು ಪಡ್ಕೊಂಡಿರ್ತೀವಿ. ಆದರೆ ಮತ್ತೆ ನಾವು ಅದನ್ನು ವಾಪಸ್ ಕೊಟ್ಟು ಆ ವಸ್ತು ನಮಗೆ ರಿಟರ್ನ್ ದುಡ್ಡು ವಾಪಸ್ ಕೊಟ್ಟು ವಸ್ತು ರಿಟರ್ನ್ ಪಡಿಬೇಕಾದ್ರೆ ನಮಗೆ ತುಂಬ ಒಂಥರ ಅಡಚಣೆಗಳಾಗ್ತಾ ಇರುತ್ತೆ. ಒಂದು ಬ್ಲಾಕೇಜ್ ಅಂತ ಹೇಳ್ತೀವಿ ನಾವು ಇದನ್ನು. ಯಾಕೆಂದರೆ ಗೋಲ್ಡ್ ಅಂತ ಹೇಳಬೇಕಾದ್ರೆ, ಗೋಲ್ಡ್ ಆಗಲಿ ಯಾವುದೇ ಈ ರೀತಿ ವಸ್ತುಗಳಾದ್ರೂ ಇದು ಲಕ್ಷ್ಮೀ ಸ್ವರೂಪ ಅಂತ ನಾವು ಹೇಳಿರ್ತೀವಿ. ಅದು ನಮ್ಮ ಒಂದು ಕಷ್ಟಕ್ಕೆ ನಾವು ಯೂಸ್ ಮಾಡಿರ್ತೀವಿ. ಆದರೆ ಅದನ್ನು ನಾವು ತೊಗೊಂಡೋಗಿ ಇನ್ನೊಬ್ಬರು ಕೈಯಲ್ಲಿ, ನಮ್ಮ ವಸ್ತು, ನಮ್ಮ ಜೊತೆ ಇದ್ದಿದ್ದ ವಸ್ತುನ ಇನ್ನೊಬ್ಬರು ಕೈಯಲ್ಲಿಟ್ಟಾಗ ಕೆಲವರು ಹೇಳ್ತಾರೆ ಅದು ಒಂದು ಸರಿ ಅಡ ಇಟ್ಟಿದ ಮೇಲೆ ಅವರೇನೋ ಮಾಡ್ತಾರೆ ಅದಕ್ಕೆ ನಮಗೆ ಬರಲ್ಲ ಅಂತ. ಅದು ಹಾಗಲ್ಲ. ಅದು ಬೇರೆಯವ್ರ ಕೈ ಸೇರಿದಾಗ ಅದಕ್ಕೆ ಒಂದು ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ. ನಿಮ್ಮ ಕೈಯಲ್ಲಿದ್ದಷ್ಟು ಅದು ನಿಮ್ಮದು, ನಿಮಗೆ ಅದ್ರ ಮೇಲೆ ಆಸೆ ಖುಷಿ ಎಲ್ಲ ಇರುತ್ತೆ. ಆದರೆ ಅದು ಬೇರೆಯವರು ಪಾಲಾದಾಗ ಏನಾಗುತ್ತೆ, ಅದು ನೆಗೆಟಿವ್ ಎನರ್ಜಿ ಇಟ್ಕೊಂಡಿರುತ್ತೆ. ಆವಾಗ ಏನಾಗುತ್ತೆ, ನಿಮಗದನ್ನು ಮತ್ತೆ ವಾಪಸ್ ಹೋಗಿ ಪಡೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಆ ಬ್ಲಾಕೇಜ್ ಏನಿರುತ್ತೆ, ಆ ನೆಗೆಟಿವ್ ಎನರ್ಜಿ ಏನಿರುತ್ತೆ, ನಿಮ್ಮ ವಸ್ತುಗೆ ತಟ್ಟದೇ ಇರುವಂಥ ರೀತಿಯಲ್ಲಿ, ಅಂದರೆ ಅಕಸ್ಮಾತ್ ಇದ್ದರೆ ಅದು ರಿಮೂವ್ ಆಗುವಂಥ ರೀತಿಯಲ್ಲಿ ನೀವು ಮಾಡೋಕ್ಕೋಸ್ಕರ ಈ 444 ಅನ್ನೋಂಥ ನಂಬರ್ನ ಫಸ್ಟು ನೀವು ಪ್ರಯೋಗ ಮಾಡ್ತೀರಾ. ಎರಡನೇ ನಂಬರ್ ಬಂದು 555 ಅಂತ. ಈ 555 ನಂಬರ್ ಏನು ಅಂದರೆ, ನಮಗೆ ನಮ್ಮ ವಸ್ತು ತಗೊಳ್ಳೋಕ್ಕೆ ಒಂದು ದಾರಿ ಮಾಡಿಕೊಡುವಂಥದ್ದು. ಅದು ಯಾವ ರೀತಿ ಬೇಕಾದರೂ ಇರ್ಬೋದು. ಮೇಯ್ನ್ ನಮಗೆ ಬೇಕಾಗಿರೋದು ಅದೇನೇ, ನಮಗೆ ಕನೆಕ್ಟ್ ಆಗಬೇಕು. ನಮಗದು ಕೆಲವೊಂದು ಸರಿ ನಾವೇನು ಮಾಡ್ತೀವಿ, ಅದನ್ನು ಮರ್ತೇ ಹೋಗ್ಬಿಟ್ಟಿರ್ತೀವಿ. ಈಗ ಏನೋ ದುಡ್ಡು ಬರ್ತಿಲ್ವಲ್ಲ, ಅದನ್ನು ತಗೊಳ್ಳೋದೇ ಬೇಡ ಅನ್ನೋದನ್ನೇ ಎಷ್ಟೋ ಜನ ಮನಸ್ಸಲ್ಲಿ ಇಟ್ಕೊಂಡಿರುತ್ತೆ. ನೆಕ್ಸ್ಟ್ ಮಂತ್ ನೋಡೋಣ, ಇಲ್ಲ ಯಾವುದಾದ್ರೂ ದುಡ್ಡು ನಮ್ಮ ಕೈಗೆ ಬಂದಮೇಲೆ ಅದನ್ನು ತಗೊಳ್ಳೋಣ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿರ್ತಾರೆ. ಕೆಲವರು ಸ್ವಲ್ಪ ಬೇಗ ತಗೋತಾರೆ, ಇನ್ನು ಕೆಲವರು ಆ ರೀತಿ, ಅಂದರೆ ಅವರಿಗೆ ಡೈಲಿ ಸ್ಯಾಲ್ರಿ ಬರುತ್ತೆ, ಅದ್ರ ಮನೆ ಖರ್ಚುಗಳಾಗುತ್ತೆ, ಇದಕ್ಕೆ ಅಂತ ಎತ್ತಿಡೋಕ್ಕೆ ದುಡ್ಡಿರಲ್ಲ. ಸೊ ಏನನ್ಸುತ್ತೆ, ಯಾವುದಾದ್ರೂ ಒಂದು ದುಡ್ಡು ನಮಗೆ ಬಂದು ಸೇರಿದ ಮೇಲೆ ಇದನ್ನು ತಗೊಳ್ಳೋಣ ಅಂತ ಒಂದು ಮನಸ್ಥಿತಿಗೆ ಬರ್ತಾರೆ. ಸೊ ಆ ದಾರಿ ಏನಿದೆ, ಆ ಕನೆಕ್ಷನ್ ಏನಿದೆ, ನಿಮಗೆ ಅದು ತಗೋಬೇಕು ಅಂತ ಒಂದು ಮನಸ್ಸು ಬರಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಆ ಒಂದು ಕನೆಕ್ಷನ್ ಏನಿದೆ ಅದು ಕ್ಲಿಯರ್ ಆಗುತ್ತೆ. ನಿಮಗೆ ಆ ಕನೆಕ್ಷನ್ ಆಟೋಮೆಟಿಕ್ಕಾಗಿ ರಿಮೂವ್ ಆಗಿಬಿಟ್ಟಿರುತ್ತೆ. ಆವಾಗಲೇ ನಾವು ಅದ್ರ ಮೇಲೆ ಪ್ರತಿದಿನ ನಾವು ಇದ್ರ ಬಗ್ಗೆ ಯೋಚನೆ ಮಾಡಲ್ವಲ್ಲ, ಏನಕ್ಕೆ ನಾನು ತಗೊಳಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತೀವಿ. ಆದರೆ ತಗೊಳಕ್ಕೆ ಏನಾದರೂ ಒಂದು ದಾರಿ ಹುಡುಕಬೇಕು ಅನ್ನೋದಿರುತ್ತಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಸೊ ಹಾಗಾಗಿ ಆ ಒಂದು ಕನೆಕ್ಷನ್ ಏನಿದೆ ಅದು ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ಈ 555 ಅನ್ನೋಂಥ ಏಂಜಲ್ ನಂಬರ್ನ ನೀವು ಬರೀತಿರುವಂಥದ್ದು. ಇನ್ನು ಲಾಸ್ಟ್ ನಂಬರ್ ಬಂದು 888. ನಮ್ಗೆ ತಗೋಬೇಕು ಅಂದರೆ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ, ದಾರಿನೂ ಕನೆಕ್ಟ್ ಆಗುತ್ತೆ. ಆದರೆ ನಮಗೆ ಬೇಕಾಗಿರುವಂಥ ದುಡ್ಡು, ಆ ದುಡ್ಡು ನಾವೇನು ತೊಗೊಂಡಿರ್ತೀವಿ ಅವ್ರ ಹತ್ರ, ಅದು ರಿಟರ್ನ್ ಮಾಡಿದ್ರೇ ನಮ್ಮ ಗೋಲ್ಡು ಏನು ನಾವು ಇಟ್ಟಿದ್ದೀವಿ, ಅಡ ಇಟ್ಟಿದ್ದೀವಿ, ಅದು ನಮ್ಮ ಕೈಗೆ
ಬಂದು ಸೇರೋದು. ಸೊ ನಾವೇನು ಮಾಡಬೇಕು, ನಾವು ಎಕ್ಸ್ಟ್ರಾ ವರ್ಕ್ ಮಾಡ್ಬೋದು, ಬೇರೆ ಏನಾದರೂ ಮಾಡಿ ಸಂಪಾದನೆ ಮಾಡ್ಬೋದು ಅಂದ್ಕೊಳ್ಳಿ. ಆದರೆ ಪ್ರತಿಯೊಬ್ಬರಿಗೂ ಅದೇ ರೀತಿ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಸೊ ಈ ಒಂದು ನಂಬರು ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಕೈಯಿಗೆ ದುಡ್ಡು ಬಂದು ಸೇರುವಂಥ ಒಂದು ಪ್ರಯೋಗನೇ ಈ 888 ಅನ್ನೋವಂಥ ನಂಬರು. ಮನಿ ಅಟ್ರಾಕ್ಷನ್ ಅಂತ ಹೇಳ್ಬೋದು ಇದಕ್ಕೆ. ಯಾಕೆಂದರೆ ಇದು ಯಾವುದಾದ್ರೂ ಒಂದು ರೀತಿಯಲ್ಲಿರ್ಬೋದು, ನಿಮಗೆ ಬೋನಸ್ ಬರೋವಂಥದ್ದು ಇರ್ಬೋದು, ಇಲ್ಲಾಂದರೆ ನಿಮಗೆ ಗೊತ್ತಿಲ್ಲದಿರೋ ಯಾವುದಾದ್ರೂ ಒಂದು ದುಡ್ಡು ನಿಮಗೆ ಬಂದು ಸೇರೋವಂಥದ್ದು ಇರ್ಬೋದು. ಯಾವುದಾದ್ರೂ ಒಂದು ದಾರಿ, ಯಾವುದಾದ್ರೂ ಒಂದು ಡೋರ್ ನಿಮಗೆ ಓಪನ್ ಆಗುತ್ತೆ. ಅದು ಏನು ಬೇಕಾದ್ರೂ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ್ದು ಬೇಕಾದರೂ ಇರ್ಬೋದು, ನೀವು ಅಂದ್ಕೊಂಡೇ ಇರಲ್ಲ ಆ ರೀತಿಯಾದರೂ ಆಗ್ಬೋದು. ಇಲ್ಲ ನೀವೇ ನಿಮ್ಮ ಸ್ಯಾಲ್ರಿ ಏನಿದೆ ಅದರಿಂದ ನೀವು ಎತ್ತಿಡೋವಂಥದ್ದು ಇರ್ಬೋದು. ಇಲ್ಲ ಬೇರೆ ಯಾವುದಾದ್ರೂ ಒಂದು ಸೋರ್ಸ್ನ ನೀವು ಹುಡ್ಕೊಳ್ಳೋಂಥ ಒಂದು ಸಿಚುವೇಶನ್ ಇರ್ಬೋದು. ಕೆಲವೊಂದು ನಾವು ಪ್ರಯತ್ನನೇ ಪಟ್ಟಿರಲ್ಲ, ದಾರಿ ನಾವು ಹುಡುಕಿರಲ್ಲ, ದಾರಿ ನಮಗೆ ಕಾಣಿಸಿರಲ್ಲ. ಈ ದಾರಿ ಕೂಡ ನಮಗೆ ತೋರಿಸ್ಕೊಡುವಂಥ ಒಂದು ಹೆಲ್ಪ್ ಕೂಡ ಈ ಏಂಜಲ್ ನಂಬರ್ ನಮಗೆ ಮಾಡುತ್ತೆ. ಇದು ಮನಿ ರಿಲೇಟೆಡ್ಗೆ ಮಾತ್ರ, ಅಂದರೆ ದುಡ್ಡು ನಮ್ಮ ಕೈಗೆ ಸೇರೋಕ್ಕೆ ಹೆಲ್ಪ್ ಮಾಡುವಂಥ ಏಂಜಲ್ ನಂಬರ್ 888 ಅನ್ನೋವಂಥದ್ದು. ಸೊ ಈ ಮೂರನ್ನು ನೀವು ಒಟ್ಟಿಗೆ ಬರೆದಾಗ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ರಿಮೂವ್ ಆಗಿ ನಿಮಗೆ ಯಾವ ದಾರಿ ಇದೆ ಆ ದಾರಿ ಓಪನ್ ಆಗಿ ದುಡ್ಡು ನಿಮ್ಮ ಕೈಗೆ ಸೇರಿ ಈ ಹಣ, ಅದು ಗೋಲ್ಡ್ ಏನು ನೀವು ಹಣ ಇಟ್ಟಿದ್ದೀರ ಅದು ವಾಪಸ್ ನೀವು ಪಡ್ಕೊಳ್ಳೋಕ್ಕೆ ಆಗುತ್ತೆ. ಸೊ ಈ ಏಂಜಲ್ ನಂಬರ್ಸ್ ಬಗ್ಗೆ ಡೀಟೇಲ್ ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನು ನೀವು ಇದನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಒಂದು ವೈಟ್ ಕಲರ್ ಪೇಪರ್ ತೊಗೋಬೇಕಾಗುತ್ತೆ. ಪ್ಲೇನ್ ಪೇಪರ್, ತುಂಬ ದೊಡ್ಡದೆಲ್ಲ ಏನು ಬೇಡ, ಒಂದು ಮೀಡಿಯಮ್ ಸೈಜಲ್ಲಿರೋದು. ಅಂದರೆ ಸ್ವಲ್ಪ ನಾನು ಈ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ಲ, ಅದನ್ನು ನೀವು ಬರೆಯುವಂಥ ರೀತಿಯಲ್ಲಿರುವಂಥ ಒಂದು ಪೇಪರ್ನ ನೀವು ತೊಗೋಬೇಕಾಗುತ್ತೆ. ಆಮೇಲೆ ಮೊದಲನೇದಾಗಿ ಏಂಜಲ್ ನಂಬರ್ಸ್ ನಾನು ಯಾವ ರೀತಿ ಬರೆದಿದ್ದೀನಿ ಆ ರೀತಿ ನೀವು 4445558888 ಅಂತ ಬರೀಬೇಕಾಗುತ್ತೆ. ನಂತರ ಅದ್ರ ಕೆಳಗಡೆ ಕೊಟ್ಟಿರೋಂಥ ವರ್ಡಿಂಗ್ಸ್ ಕೂಡ ನೀವು ಬರೀಬೇಕಾಗುತ್ತೆ. ವರ್ಡಿಂಗ್ಸ್ ಈ ರೀತಿ ಇದೆ: ಮೈ ಗೋಲ್ಡ್ ಈಸ್ ಪ್ರೊಟೆಕ್ಟೆಡ್, ಐ ರಿಸೀವ್ ಮೈ ಗೋಲ್ಡ್ ಬ್ಯಾಕ್ ಈಸಿಲಿ ಆ್ಯಂಡ್ ಕ್ವಿಕ್ಲಿ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೋಬೋದು, ಇಲ್ಲ ನೀವೆಲ್ಲಾದರೂ ಬರೆದಾದರೂ ಇಟ್ಕೋಬೋದು. ಇದನ್ನು ನೀವು ಪೇಪರಲ್ಲಿ ಬರೀಬೇಕಾಗುತ್ತೆ. ನೀವು ಬ್ಲೂ ಪೆನ್ ಇಲ್ಲ ಗ್ರೀನ್ ಪೆನ್ ಯಾವುದಾದ್ರೂ ಒಂದು ಪೆನ್ ಯೂಸ್ ಮಾಡಿಕೊಂಡು ಬರಿಬೋದು. ಬರೆದ ನಂತರ ಅದ್ರ ಕೆಳಗಡೆ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ. ಆಮೇಲೆ ಅದ್ರ ಕೆಳಗಡೆ ನೀವು ಎಲ್ಲಿ ಈ ಗೋಲ್ಡು ಅಡ ಇಟ್ಟಿದ್ದೀರ, ಅದೀಗ ಬ್ಯಾಂಕ್ ಇರ್ಬೋದು, ಇಲ್ಲ ಯಾವುದಾದ್ರು ಗಿರಿವಿ ಅಂಗಡಿ ಆ ಥರ, ಚಿನ್ನದ ಅಂಗಡಿ ಆ ಥರ ಏನಾದರೂ ಇದ್ದರೆ ಆ ಅಂಗಡಿ ಹೆಸರು, ಹಾಗೆ ಇದು ಎಲ್ಲಿ ಸೇರುತ್ತೆ ಅಂದರೆ ಜಾಗದ ಹೆಸರು ಕೂಡ ಅದ್ರ ಕೆಳಗಡೆ ಬರೆದು ನಂತರ ನೀವು ಇದನ್ನು ಫೋಲ್ಡ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಕಡೆಗೆ ಬರುವಂಥ ರೀತಿಯಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡ್ ಮಾಡಿ ನೀವು ಇದ್ರ ಜೊತೆಯಲ್ಲಿ ₹1 ಕಾಯಿನ್ನ ಇಟ್ಟು ನಿಮ್ಮ ದೇವ್ರ ಮನೆಯಲ್ಲಿ ಎಲ್ಲಾದರೂ ಒಂದು ಫೋಟೋ ಇದ್ದರೆ, ಇಲ್ಲ ದೇವ್ರದ್ದು ಬುಕ್ಕು ಆ ಥರ ಏನಾದರೂ ಇದ್ದರೆ ಅದ್ರ ಕೆಳಗಡೆ ನೀವು ಇಡ್ಬೋದು. ಇಲ್ಲ ಅಂದರೆ ದೇವ್ರ ಫೋಟೋ ಹಿಂದೆ ಇಡ್ಬೋದು. ಇಲ್ಲ ನಿಮ್ಗೆ ಅಲ್ಲೆಲ್ಲೂ ಇಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮನೇಲಿ ಶೆಲ್ಫು, ಅಲ್ಮಿರಾ ಆ ಥರ ಏನಾದರೂ ಇದ್ದರೆ ಅಲ್ಲಿ ಕೂಡ ನೀವು ಇದನ್ನು ಇಟ್ಕೋಬೋದು. ಇದು ನೀವು ಗುರುವಾರದ ದಿನ ಬರೆಯೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಈ ಗುರುವಾರ ಆಗಿಲ್ಲ ಬೇಡ ಅಂದರೆ ನೀವು ಫುಲ್ ಮೂನ್ ಡೇ ಅಂದರೆ ಹುಣ್ಣಿಮೆ ದಿನ ಕೂಡ ಇದನ್ನು ಬರಿಬೋದು. ಅಂದರೆ ಒಂದೇ ಸರಿ ಇದನ್ನು ಬರೆದು ನೀವು ಈ ರೀತಿ ನಾನು ಹೇಳಿದಾಗೆ ನೀವು ಎಲ್ಲಾದರೂ ದೇವ್ರ ಫೋಟೋ ಹಿಂದೆಗಡೆ, ಇಲ್ಲಾಂದರೆ ಒಂದು ದೇವ್ರ ಬುಕ್ಕಲ್ಲಾದರೂ ನೀವು ಇಟ್ಕೋಬೋದು. ಜೊತೆಯಲ್ಲಿ ₹1 ಕಾಯಿನ್ನ ಇಡಬೇಕಾಗತ್ತೆ. ಇದು ಆಗಿದ ನಂತರ ಅಂದರೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ 11 ಡೇಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ 21 ಡೇಸ್ ಮಾಡಬೇಕಾಗುತ್ತೆ. ಒಂದು ಲೆಕ್ಕ ನೀವು ಇಟ್ಕೊಂಡು ಮಾಡ್ಬೋದು. 21 ಡೇಸ್ ಮಾಡೋದು ಉತ್ತಮ ಅಂತ ನಾನು ಹೇಳ್ತೀನಿ. ಇನ್ನು ಈ ಬರೆದಿಟ್ಟಿರೋದನ್ನು ಪ್ರತಿದಿನ ಬೆಳಗ್ಗೆ ಹಾಗೆ ಸಾಯಂಕಾಲ, ಅಂದರೆ ಬೆಳಗ್ಗೆ ಅಂದರೆ 6 ಗಂಟೆಯಿಂದ 8 ಗಂಟೆ ಒಳಗಡೆ, ಹಾಗೆ ಸಾಯಂಕಾಲ 8 ಗಂಟೆಯಿಂದ 10 ಗಂಟೆ ಒಳಗಡೆ ಇದನ್ನು ನೀವು ತೆಗೆದು ಓದಬೇಕಾಗುತ್ತೆ. ಅಂದರೆ ಮನಸ್ಸಲ್ಲಿ ನೀವು ಬರೆದಿರೋಂಥ ಏಂಜಲ್ ನಂಬರ್ ಓದಬೇಕಾದ್ರೆ 4445558888 ಈ ರೀತಿ ಓದಬಾರ್ದು. 444 ಹೇಳಾದ್ಮೇಲೆ ಒಂದು 3 ಸೆಕೆಂಡ್ ಆದರೂ ಗ್ಯಾಪ್ ಕೊಡಬೇಕು. ನಂತರ 555 ಮತ್ತು ಗ್ಯಾಪ್ ಕೊಟ್ಟು ಮತ್ತು 888 ಅಂತ ಹೇಳಿ ನಂತರ ಕೆಳಗಡೆ ಬರೆದಿರೋದನ್ನು ಓದಬೇಕಾಗುತ್ತೆ. ನಿಮ್ಮ ಮನಸ್ಸಲ್ಲಿ ನೀವು ಕಾಣಬೇಕಾಗತ್ತೆ, ನೀವು ದುಡ್ಡು ಅವರು ಕೊಟ್ಟು ನಿಮ್ಮ ಗೋಲ್ಡ್ ಏನಿದೆ ಅದು ನಿಮಗೆ ವಾಪಸ್ ಕೊಡುವಂಥ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿರುವಂಥ ರೀತಿಯಲ್ಲಿ ಇದನ್ನು ಕಾಣಬೇಕಾಗತ್ತೆ. ಇನ್ನು ಪ್ರತಿ ಸರಿ ನೀವು ಮಾಡಬೇಕಾದ್ರೆ ನಿಮಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದು ಒಂದಿನ ಆಗಿ 2 ದಿನ ಆಗ್ತಾನೆ ನಮಗೊಂಥರ ಏನದು ಆ ಥರ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನಾದರೂ ಆಗ್ತಿದೆಯಾ ನನಗೆ, 2 ದಿನ ಆಯ್ತಲ್ಲ, 3 ದಿನ ಆಯ್ತಲ್ಲ, ಯಾಕೆ ಇನ್ನೂ ಏನೂ ಆಗ್ತಿಲ್ಲ, ಈ ರೀತಿಯಾದಂಥ ಮನಸ್ಥಿತಿ ಬರಬಾರ್ದು. ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಕೋಬಾರ್ದು ನಿಮಗೆ ನೀವೇ. ಹಾಗೆ ಡೌಟು ಕೂಡ ಪಡಬಾರ್ದು. ಒಂದು 5-6 ದಿನ ಆಗಿದ ತಕ್ಷಣ ಕೆಲವ್ರಿಗೆ ಏನು ಅನ್ಸುತ್ತೆ, ಅಯ್ಯೋ ಇದೆಲ್ಲ ವೇಸ್ಟ್, ಇದೆಲ್ಲ ಯಾಕೆ ಮಾಡಬೇಕು ಅಂದಮೇಲೆ
ಆಟೋಮೆಟಿಕ್ಕಾಗಿ ಅದು ನಡೆದೇ ಇರುವಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಹಾಗಾಗಿ ಮನಸಾರೆ ಅಂದರೆ ನಿಮ್ಮ ಮನಸ್ಸಲ್ಲೇ ಆಟೋಮೆಟಿಕ್ಕಾಗಿ ಬರಬೇಕು, ನಾನು ಇದನ್ನು ಮಾಡ್ತಿದ್ದೀನಿ, ಇದು ನಡೆಯುತ್ತೆ, ಇಷ್ಟೇ ನೀವು ಯೋಚನೆ ಮಾಡಿದರೆ ಸಾಕು. ಇದೆಲ್ಲ ಮುಗಿದು ನೀವು ಪ್ರತಿದಿನ ಹೇಳಿ ಮುಗಿದ ನಂತರ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋಕ್ಕೆ ಮರಿಬೇಡಿ. ಹೇಳಿ ಮತ್ತೆ ಮಡಚಿ ಅದೇ ಜಾಗದಲ್ಲಿ ಇಡಿ. ಈ ರೀತಿ 21 ದಿನ ಮಾಡಿದ ನಂತರ ನೀವು ಆ ಪೇಪರ್ ಅದೇ ಜಾಗದಲ್ಲಿ ಇಡಬೇಕಾಗುತ್ತೆ. ನೀವು ಯಾರಿಗಾದರೂ ದಾನ ಕೊಡಬೇಕು ಅಂದರೆ ಒಂದು 10 ರೂಪಾಯಿ 20 ರೂಪಾಯಿ ನಿಮ್ಮ ಕೈಯಲ್ಲಾಗೋದು. ಅದು ರೋಡಲ್ಲಿರೋ ಭಿಕ್ಷುಕರಿಗಾದರೂ ಇರ್ಬೋದು, ಇಲ್ಲ ಯಾರಾದರೂ ನಿಮ್ಗೆ ಗೊತ್ತಿರೋರು ಇರ್ಬೋದು, ಯಾರಿಗಾದ್ರೂ ನೀವು ನಿಮ್ಮ ಕೈಯಲ್ಲಾಗಿದ್ದೊಂದು ಸಹಾಯ ಮಾಡಬೇಕಾಗತ್ತೆ. ನಂತರ ನಿಮಗೆ ಈಗ 21 ಡೇಸ್ ಅಷ್ಟೊತ್ತಿಗೆ ನಿಮಗೆ ನಿಮ್ಮ ಗೋಲ್ಡ್ ಕೈಗೆ ಬಂತು ಅಂದರೆ ಒಳ್ಳೆಯದು. ಇಲ್ಲ ಡಿಲೇ ಆಗ್ತಿದೆ ಅಂದರೆ ಮತ್ತೆ ನೀವು ಇದೇ ರೀತಿ ಇನ್ನೊಂದು 11 ಡೇಸ್ ಇಲ್ಲ 21 ಡೇಸ್ ಮಾಡ್ಬೋದು. ಇಲ್ಲ ಮಾಡ್ದಿರ ವೆಯ್ಟ್ ಮಾಡೋದು ಕೂಡ ಮಾಡ್ಬೋದು. ಅಷ್ಟರಲ್ಲಿ ನಿಮ್ಮ ಗೋಲ್ಡು ನಿಮ್ಮ ಕೈ ಸೇರುತ್ತೆ. ನಿಮ್ಮ ಗೋಲ್ಡು ನಿಮ್ಮ ಕೈ ಸೇರಿದ ನಂತರ ನೀವು ಇಮ್ಮಿಡಿಯೇಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು. ಹಾಗೆ ನೀವು ಈ ಪೇಪರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಬರೆದಿರುವಂಥ ಏಂಜಲ್ ನಂಬರ್ಸಿಗೂ ಕೂಡ ನೀವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ನಂತರ ಈ ಪೇಪರ್ನ ನೀವು ಬರ್ನ್ ಮಾಡಿ ಯೂನಿವರ್ಸ್ಗೆ ಬಿಡ್ಬೋದು. ಅಂದರೆ ಆ್ಯಶಸ್ ಏನಿರುತ್ತೆ ಅದು ಊಬಿ ಆಚೆ ಬಿಡ್ಬೋದು, ಆಚೆ ಹೊರಗಡೆ, ಮನೆಯ ಹೊರಗಡೆ ಬಿಡ್ಬೋದು. ಇಷ್ಟರಲ್ಲಿ ನಿಮ್ಮದು ಪ್ರೊಸೀಜರ್ ಎಂಡ್ ಆಗುತ್ತೆ. ಹಾಗೆ ನೀವು ಇದನ್ನು ಮುಗಿಸಿ ಅಂದರೆ ನಿಮ್ಮ ಗೋಲ್ಡ್ ನಿಮ್ಮ ಕೈಗೆ ಬಂದಿದ ಮೇಲೆ ದೇವರಿಗೆ ಒಂದು ಯೆಲ್ಲೋ ಕಲರ್ ಹೂವು, ಅಂದರೆ ನೀವು ಯಾವ ದೇವ್ರ ಹತ್ರ ಇಟ್ಟಿದ್ದೀರಾ, ಯಾವ ದೇವ್ರಿಗೆ ಬೇಡ್ಕೊಂಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರತ್ತಲ್ವ. ಯೆಲ್ಲೋ ಕಲರ್ ಹೂವು ದೇವರಿಗೆ ಇಟ್ಟು ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ, ಹಾಗೆ ನೀವು ತಂದಿರೋಂಥ ಗೋಲ್ಡನ್ನು ಒಳ್ಳೆ ಶುದ್ಧವಾದಂಥ ನೀರಲ್ಲಿ ತೊಳೆದು ನೀವೆಲ್ಲಿ ಲಾಕರಲ್ಲಿ ಎತ್ತಿಡ್ತೀರಾ ಅಲ್ಲಿ ಎತ್ತಿಡಿ. ಹಾಗೆ ಇನ್ನೊಂದು ಸಾರಿ ಇದು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗದೇ ಇರೋ ರೀತಿಯಲ್ಲಿ ತಾಯಿಯಲ್ಲಿ ಅಂದರೆ ದೇವ್ರ ಹತ್ರ ಬೇಡ್ಕೊಂಡು ನಿಮ್ಮ ಲಾಕರಲ್ಲಿ ಎತ್ತಿಡಿ. ಓಕೆನಾ? ಈ ರೀತಿ ಮಾಡೋದ್ರಿಂದ ನಾವು ಆ್ಯಕ್ಚುಲಿ ವಾಶ್ ಮಾಡೋವಂಥ ಸಮಯದಲ್ಲಿ ಒಂಚೂರು ಕಲ್ಲುಪ್ಪು ಹಾಕೋದು ಕೂಡ ತುಂಬ ಒಳ್ಳೆಯದು. ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೊರಗಡೆ ಹೋಗುತ್ತೆ. ಈ ರೀತಿ ಕೂಡ ಮಾಡಿಕೊಂಡು ನೀವು ಎತ್ತಿಟ್ಕೋಬೋದು. ಅದು ಯಾವುದೇ ಕಾರಣಕ್ಕೂ ಹೊರಗೆ ಹೋಗದೇ ಇರೋವಂಥ ರೀತಿಯಲ್ಲಿ ನೀವು ಪ್ರೇ ಮಾಡಿ ಒಳಗಡೆ ಎತ್ತಿಡಿ, ಒಳ್ಳೆಯದಾಗುತ್ತೆ. ನಿಮ್ಮದು ಯಾವ ಪ್ರಾಬ್ಲಮ್ಸ್ಗೋಸ್ಕರ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅದು ಆದಷ್ಟು ಬೇಗ ಸಾಲ್ವ್ ಆಗಲಿ ಅಂತ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.